ನಾನು ರೀಸೆಂಟ್ ಆಗಿ ಮೈಸೂರು ಕಡೆ ಹೋದಾಗ ಎಲ್ಲಪ್ಪ ಸ್ಟೇ ಆಗೋದು ಅಂತ ಸರ್ಚ್ ಮಾಡ್ತಿದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಒಂದು ರಾಯಲ್ ಆರ್ಕಿಡ್ ಮೆಟ್ರೋಪೋಲ್ ಹೋಟೆಲ್ಸ್ ಅಂತಾನೆ ಹೇಳ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ಈ ಒಂದು ಹೋಟೆಲ್ಗೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜ ಪ್ಯಾಲೇಸ್ ಗೆ ಯಾರಾದ್ರೂ ಗೆಸ್ಟ್ ಗಳು ಬಂದಾಗ ಅವರು ಉಳ್ಕೊಳ್ಳೋದಕ್ಕೆ ಅಂತ ಈ ಒಂದು ಪ್ಯಾಲೇಸ್ ಅನ್ನ ಮಾಡಿದ್ರು. ಈಗ ಅದೇ ಪ್ಯಾಲೇಸ್ ಅನ್ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ನಾವು ಎಂಟ್ರಿ ಕೊಡ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅನ್ನ ಕೊಟ್ಟು ಹಾಗೆ ರಾಯಲ್ ಆಗಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ರು. ಹಾಗೆ ಇಲ್ಲಿನ ರೂಮ್ಸ್ ನ ವಿಚಾರಕ್ಕೆ ಬಂದ್ರೆ ನಾನಂತೂ ರೂಮ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಆಗಿನ ಕಾಲದ ಮಹಾರಾಜ ಪ್ಯಾಲೇಸ್ ರೂಮ್ ಒಳಗೆ ಹೋಗಿದ್ದೀನೇನೋ ಅನ್ನೋ ತರಾನೇ ಫೀಲ್ ಆಗೋಯ್ತು ಕಣ್ರಿ. ನಾನಂತೂ ಕಳ್ಳುದೇ ಹೋಗ್ಬಿಟ್ಟೆ. ಇದನ್ನೆಲ್ಲ ನೋಡ್ತಿದ್ದಂಗೆ ಮಧ್ಯಾಹ್ನ ಲಂಚ್ ಟೈಮ್ ಆಯ್ತು. ಫುಡ್ ಏನಾದ್ರು ಆರ್ಡರ್ ಮಾಡೋಣ ಅಂತ ಮೆನು ತಗೊಂಡು ಆರ್ಡರ್ ಮಾಡದೆ ಅವರೇ ತಗೊಂಡ್ಬಂದು ಬಡಿಸ್ಕೊಟ್ರು. ಇಲ್ಲಿನ ಫುಡ್ ನ ಟೇಸ್ಟ್ ಅಂಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ನೆಕ್ಸ್ಟ್ ಲೆವೆಲ್ ಕಣ್ರಿ. ಹಾಗೆ ಸಂಜೆ ಆಗ್ತಿದ್ದಂಗೆ ನಿಮ್ಗೆ ಐಟಿ ಕೂಡ ರೆಡಿ ಆಗಿ ಇಟ್ಟಿರ್ತಾರೆ. ಹಾಗೆ ಇಲ್ಲಿನ ನೈಟ್ ಡಿನ್ನರ್ ಅಂತೂ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಶಿಕಾರಿ ಮೆನು ಹಾಗೆ ಟೈಗರ್ ಟ್ರೇಲ್ ಮೆನು ಅಂತ ಇರುತ್ತೆ. ಶಿಕಾರಿ ಮೆನು ಅಂದ್ರೆ ನಿಮ್ಗೆ ಔಟ್ಡೋರ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನ ಸರ್ವ್ ಮಾಡ್ತಾರೆ. ಹಾಗೆ ನಿಮ್ಗೆ ಟೈಗರ್ ಟ್ರೇಲ್ ಮೆನು ಅಂದ್ರೆ ಇಂಡೋರ್ ಅಲ್ಲಿ ನಿಮ್ಗೆ ಏನ್ ಫುಡ್ ಬೇಕೋ ಅವರು ನೀಟ್ ಅಂಡ್ ಕ್ಲೀನ್ ಆಗಿ ಪ್ರಿಪೇರ್ ಮಾಡಿ ತಗೊಂಡ್ಬಂದು ಸರ್ವ್ ಮಾಡ್ಕೊಡ್ತಾರೆ. ಹಾಗೆ ಇಲ್ಲಿನ ಸ್ಟಾಫ್ಸ್ ಆಗಿರ್ಬೋದು, ಇಲ್ಲಿನ ಫುಡ್ ನ ಟೇಸ್ಟ್ ಅಂಡ್ ಕ್ವಾಲಿಟಿ ಆಗಿರ್ಬೋದು ಅದ್ಭುತ ಅಂತಾನೆ ಹೇಳ್ತೀನಿ. ಹಾಗೆ ಇಲ್ಲಿ ನಿಮ್ಗೆ ಸಪರೇಟ್ ಆಗಿ ಬಾರ್ ಕೌಂಟರ್ ಇದೆ, ಜಿಮ್ ಏರಿಯಾ ಇದೆ, ಸ್ಪಾ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಈ ತರ ಪ್ರತಿಯೊಂದು ರಾಯಲ್ ಆಗಿದೆ ಅಂತಾನೆ ಹೇಳ್ತೀನಿ. ಮತ್ತೆ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ನಾನು ಚೆಕ್ಔಟ್ ಆದೆ. ನೀವೇನಾದ್ರೂ ಮೈಸೂರು ಕಡೆ ಹೋದಾಗ ಈ ಒಂದು ರಾಯಲ್ ಆರ್ಕಿಡ್ ಪ್ಯಾಲೇಸ್ ಸ್ಟೇ ಅನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಹಾಗೆ ಈ ರೀಲ್ ಅನ್ನ ತೋರಿಸ್ಕೊಟ್ರೆ ನಿಮ್ಗೆ ಅಡಿಷನಲ್ 15% ಡಿಸ್ಕೌಂಟ್ ಸಹ ಕೊಡ್ತಿದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.